ಅಧಿಕಾರ ಇದ್ದಾಗ ನೀವೇನು ಮಾಡಿಲ್ವಂತೆ. ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ಕೆ ಹೋಗಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ತಿಲ್ಲ. ಕನಕಪುರ ಜನಕ್ಕೆ ಏನು ಮಾಡಬೇಕು ಮಾಡಿದ್ದೀವಿ. ಕನಕಪುರದಲ್ಲಿ ಕರೆಂಟ್ ಇದ್ದೇನಪ್ಪ, ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ. ಬೆಂಗಳೂರಿಗೆ 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿತ್ತು? ಈಗ ನೆನ್ನೆ ರಾಮನಗರದಿಂದ ಆಯ್ತಲ್ಲ, ಬಿಡಿದಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡ್ಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದಾರೆ. ರಾಮನಗರದಿಂದ ಅದಕ್ಕೆ ಬಂದಂಥವ್ರಿಗೂ ಆ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳಿದ್ದಾರೆ, ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲ್ಲಿ ಅದೆಂಥದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳೋಕ್ಕೆ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವರು ಬಂದಿರೋದು ರಾಮನಗರ ಟೌನ್ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವ್ರೆ. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದರೆ ಇವರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿನೋ, ಪಾಪ ಏನೂ ಕೆಲಸ ಆಗಿರಲಿಲ್ಲ ಅಂತ ಇವರು ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದಮೇಲೆ ಆ ಜಿಲ್ಲೆ ಹೇಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ, ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇದ್ದೇನಪ್ಪ, ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ. ಬೆಂಗಳೂರಿಗೆ 53 ಕಿಲೋಮೀಟ್ರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿದ್ದು? ಹೇಗಿತ್ತು ಅದು? ಅಧಿಕಾರ ಇದ್ದಾಗ ನೀವೇನು ಮಾಡಿಲ್ವಂತೆ. ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ಕೆ ಹೋಗಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ತಿಲ್ಲ. ಕನಕಪುರ ಜನಕ್ಕೆ ಏನು ಮಾಡಬೇಕು ಮಾಡಿದ್ದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಬ್ಲಲ್ಲಿ ಎತ್ಕೊಂಬರೋರು. ಅಲ್ಲೆಲ್ಲೋ ನಿಮ್ಮ ಕಾರವಾರದಲ್ಲಿ, ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾವ ರೀತಿ ಇತ್ತು 20 ವರ್ಷದಿಂದ. ಈಗ ಅದೇ ಲಘು ಬಂದಿದ್ದಲ್ಲೇ ನಾನು ಅದು ಮಾಡಬೇಕು ಅಂತ ಹೇಳಿ ಹೊರಟೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡೋಕ್ಕಾಗಲಿಲ್ಲ, ನಾನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ನಾನು ಮಾಡೋಕ್ಕೆ ಹೊರಟಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ವಿರೋಧ ಮಾಡಿದ್ದಾರೆ ಯಾರು? ಇದಾಗಬಾರ್ದು ಅಂತ ಹೇಳಿದ್ದಾರೆ ಯಾರು? ಆಗ ನಿಮಗೆ ಅದು ಹೇಳೋದಕ್ಕೆ ಅವತ್ತು ಯಾರು ನಿಮಗೆ ಜ್ಞಾನೋದಯ ಕೊಟ್ಟವರು ಮಾಡಬಾರ್ದಿದ್ದನ್ನು ಅಂತೇಳಿ? ಈಗ ಮಾಡಿ ಅಂತೇಳಿ ಯಾರು ಜ್ಞಾನೋದಯ ಕೊಟ್ಟವರು ಕೇಳ್ತಕ್ಕಂಥದ್ದು ನಾನು ಇವರಿಗೆ. ಎಲ್ಲಿ ಅಲ್ಲಿ ಯಾರು ಒಪ್ಕೊಂಡಿದ್ದಾರೆ ಜಮೀನು ಕೊಡೋದಕ್ಕೆ? ಯಾರು ಕೊಟ್ಟವ್ರು ಹೇಳಿ? 4,500 ಜನ ಅರ್ಜಿ ಹಾಕಿದವ್ರಿಗೆ ಇನ್ನೂ ಉತ್ತರ ಕೊಡಲಿಲ್ಲ ಇವರು. ವಿರೋಧ ಮಾಡಿ ಅರ್ಜಿ ಹಾಕಿದವ್ರಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದು ಕತೆ ಹೇಳ್ಕೊಂಡು ಹೊರಟಿದ್ದಾರೆ.